ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಅದನ್ನ ಇವಾಗ ಶುರು ನಾನು ನಿಮ್ಮ ಮಗ್ಗ ನಾವು ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಆಫ್ ಮಾಡಿ ಸ್ಕಿಪ್ ಮಾಡಲ್ಲ. ಆ್ಯಂಡ್ ಫ್ರೆಂಡ್ಸ್, ಬೆಳಗ್ಗೆನೇ ಎದ್ಬಿಟ್ಟು ನಮ್ಮ ಮಕ್ಕಳು ಇಬ್ಬರೂ ಹಠ ಮಾಡ್ತಾ ಇದ್ದಾವೆ. ಎತ್ಕೊಂಡೇ ಇರಬೇಕಂತೆ. ಎಷ್ಟು ಹಠ ಮಾಡ್ತವೆ ಅಂದರೆ ನಮ್ಮ ಮಕ್ಕಳು. ಹಾಯ್ ಮಾಡು ಮಗನೇ, ಗುಡ್ ಮಾರ್ನಿಂಗ್. ಹೆಂಗೆ ಮಾಡೋದು ಹೇಳು? ಗುಡ್ ಮಾರ್ನಿಂಗ್. ಈ ಖುಷಿ ಹಾಯ್ ಮಾಡ್ತಾ ಇದೆ. ಕಚ್ಕೊಂಡು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಹಾಲು ಕಾಯಿಸ್ಬೇಕು. ನಮ್ಮನವರು ಮಲಗಿದ್ದಾರೆ. ಚಿಲ್ಕ ಹಾಕೊಂಡಿದ್ದೀನಿ. ಚೆನ್ನಾಯ್ತಾ? ಚೆನ್ನಾಗೈತೆ ಮಗ್ನಿ. ಇದೇನಕ್ಕೆ ಬಿಚ್ಕೋತು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಇದಕ್ಕಿದ್ದಂಗೆ ಬಿಚ್ಕೊಬಿಟ್ಟಿತ್ತು. ನಮ್ಮನೆಯವ್ರು ಎದ್ದ ತಕ್ಷಣ ಕೆಲಸ ಮಾಡ್ತಿದ್ದಾರೆ. ದೇವ್ರ ಮುಖನ ನೋಡಿಲ್ವೇನೋ. ನನಗೆ ಬಂದು ಏನೋ ಬಿಚ್ಕೊಂಡಿದ್ದೆ, ಬನ್ನಿ ಬೇಗ ನೀರೆಲ್ಲ ಹೋಗ್ತಿದೆ ಅಂತ ಕರೆದ ತಕ್ಷಣ ಬಂದುಬಿಟ್ರು. ಬೆಳಗ್ಗೆ ಎದ್ದೇಳ್ತಾನೆ ಇರಂಗೆ ನಮ್ಮ ಮನೆಯವ್ರಿಗೆ ಫ್ರೆಂಡ್ಸ್ ಎಂಥ ಟಾಸ್ಕ್ ಕೊಟ್ಟಿದೆ ಅಂದರೆ, ನಾನು ಪಾಪ ನಮ್ಮ ಹುಡುಗ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಆಯ್ತಲ್ಲ ಮುದ್ದು. ಏನೇನೋ ಪ್ರಾಬ್ಲಮ್ ಹೋಗಿ ಇವಾಗ ನಲ್ಲಿ ಪ್ರಾಬ್ಲಮ್ ಆಗಿ ಬೆಳಗ್ಗೆ ಎದ್ದಾಳ್ತಾರ್ಗೆ ದೇವ್ರ ಮುಖ ನೋಡೋರೆ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್. ನಲ್ಲಿ ಮುಖ ನೋಡೋರೆ. ನೋಡಿ ಇವಾಗ ಸರಿ ಮಾಡಕ್ಕೆ ಹೊರಟಿದ್ದಾರೆ. ಅದು ಕಿತ್ಕೊಂಡು ಬಿದ್ದೋಗೈತೆ. ಯಾರು ಏನು ಮಾಡಿದ್ರು ಗೊತ್ತಿಲ್ಲ. ನಮ್ಮಲ್ಲಿ ಯಾರು ಏನೇ ಮಾಡಿದ್ರು ಒಪ್ಕೊಂಡು ಅದೇ ಕಟ್ಟಾಗೈತಾ. ಇವಾಗ ಹೊಸ ತಗೊಂಬಂದೇ ಆಗಬೇಕು ಫ್ರೆಂಡ್ಸ್. ಇದರಲ್ಲಿ ಸ್ಕ್ರೂ ಡ್ರೈವರ್ ಐತೆ, ಅದ್ರಲ್ಲಿ ಬಿಚ್ಚಿ ಇವಾಗ ರೆಡಿ ಮಾಡಿ. ತಿಂಡಿನೂ ಇನ್ನೂ ಮಾಡಿಲ್ಲ ಫ್ರೆಂಡ್ಸ್. ನಾನು ಮಕ್ಳ ಜೊತೆ ಆಟ ಆಡ್ಕೊಂಡು ಲೇಟಾಗಿ ಎದ್ದೇಳ್ತಾರಲ್ಲ. ನಮಗೇನೋ ಅನ್ನ ಆಯಿತು ಅಂತ ಮಾಡಿರಲಿಲ್ಲ. ಇವ್ರು ಬೇರೆ ಎದ್ದಿದ್ದಾರೆ. ಇವಾಗ ಮಾಡಬೇಕೆಲ್ಲನೂ. ಫೈನಲಿ ಕೋಲ್ ಸಹಾಯದಿಂದ ಇದನ್ನು ಬಿಚ್ಚಿದೆ. ಇಲ್ಲಿ ಕಟ್ಟಾಗಿತ್ತಲ್ಲ ಗೈಸ್, ಇಲ್ಲಾಂದರೆ ಬಿಚ್ಚೋಕ್ಕಾಗ್ತಿರಲಿಲ್ಲ. ಅದನ್ನು ಬಿಚ್ಚಿಬಿಟ್ಟು ಹೊಸ ತಂದು ಹಾಕಿದ್ದೀನಿ. ನೋಡಬೇಕು, ನೀರಾನ್ ಮಾಡಿ. ಸಹಾಯಕ್ಕೆ ಅಂತ ಕಟ್ಟಿಮ್ಲರ್ ತಂದೆ, ಯೂಸೇ ಆಗಲಿಲ್ಲ. ಸುಮ್ಮನೆ ತಂದಿದ್ದಾಯಿತು. ಬನ್ನಿ ನಮ್ಮ ನವ್ಯವ್ರು ಏನು ಮಾಡ್ತಾರೆ ನೋಡೋಣ. ನೋಡಿ ಗೈಸ್, ಎಲ್ಲಿ ಬೇಕು ಅಲ್ಲೆಲ್ಲ ಕಸ. ಪ್ಯಾಂಪರ್ಸ್ ಇಲ್ಲಿ ಬಿದ್ದಿದೆಯಾ? ಈ ಮಕ್ಕಳು ಇಲ್ಲಿ ಕೂತಿದ್ದು ಆಟ ಆಡ್ತಾ ಇದ್ದಾವ. ಮನೆ ನೋಡಿ ಎಷ್ಟು ಗಲೀಜಾಯ್ತು. ನಮ್ಮ ಮನೆ ನೋಡ್ರಿ ಯಾವಾಗಲೂ ಹೀಗೆ ಇರುತ್ತೆ. ಆ ಚೀಲ ಬುಡಿ ನಾನು ತೆಗ್ದಿರೋದು, ಪರ್ಕೆ ಎಲ್ಲ ನಾನು ತೆಗ್ದಿರೋದು. ಇವಾಗ ಅಲ್ಲೇ ತಿಂಡಿ ಮಾಡ್ತಾ ಇದ್ದಾಳೆ. ಮನೆ ಎಷ್ಟು ಗಲೀಜಾಗಿ ಇಟ್ಕೊಂಡು ನಿಂಗೇನು ಅನ್ಸಲ್ಲ ಮದು? ನೋಡಿ ಗೈಸ್, ಮಕ್ಕಳು ಎಲ್ಲ ಮಕ್ಕಳು ಮೇಲೆ ಹಾಕ್ಬಿಡ್ತಾಳೆ. ಏನು ಇವತ್ತಾ ಡಿಫ್ರೆಂಟ್ ಆಗೈತೆ ಚಪಾತಿ ಕಲರು. ಬೆಳಗ್ಗೆ ಎದ್ದ ತಕ್ಷಣ ಅದೇನೋ ಕುಡಿಸೋದು ಗೈಸ್. ಯಪ್ಪ ನಂಗೆ ಬೇಡ ಬೇಡ ಅಂದ್ರೂ ಕೇಳಿಲ್ಲ. ನಾನು ನಿನ್ಗೆ ಹೇಳಿರೋದು, ನನಗೆ ಕುಡಿಸೋದು. ಚೆನ್ನಾಗೇ ಇಲ್ಲ ಗೈಸ್ ಅದು. ಯಪ್ಪ ಚೆನ್ನಾಗಿ ಮಾಡಿಲ್ಲ ಅವಳು. ಚೆನ್ನಾಗೇ ಮಾಡಿಲ್ಲ. ಸುಮ್ಮನೆ ಸಕ್ಕರೆ ಹಾಕೊಡ್ಬೇಕಂತ ಫ್ರೆಂಡ್ಸ್ಗೆ ಹೆಲ್ದಿ ಡ್ರಿಂಕ್ಸ್ ಸಕ್ಕರೆ ಹಾಕೊಡ್ತಾರೆ. ಸಕ್ಕರೆ ಚಪಾತಿ ಬಿಸಿ ಬಿಸಿ ಇಲ್ಲಿ ಓದ್ಕೊಳ್ಳೋದು, ಇಲ್ಲಿ ಬೇಯಿಸೋದು. ಇವಾಗ ಮನೆಯೆಲ್ಲ ಒಂದ್ ಕಡೆಯಿಂದ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಫಸ್ಟ್ ನಾನು ಫ್ರೆಶ್ ಅಪ್ ಆಗಬೇಕು. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ತಿಂಡಿ ಮಾಡ್ಕೊಡಿ. ಫೈನಲಿ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ತಿಂಡಿ ಮಾಡಿದ್ದಾರೆ, ತಿಂದಿಲ್ಲ. ತಿಂದ್ಬಿಟ್ಟು ಮೇಡಮ್ ಬರ್ರಿ. ಓಕೆ, ನಮಗೆ ಹಾಂ ಸರಿ ಓಕೆ, ನಾವು ತಿನ್ಕೊಂಬರ್ತೀವಿ. ಮಾಡ್ತಾಯಿರಿ. ನನ್ನ ಮರೆ ಆದರೆ ಫ್ರೆಂಡ್ಸ್ ನಮ್ಮ ಖುಷಿ ಅಳ್ತಾ ಇರುತ್ತಾನೆ. ನೋಡಿ, ನಂಗೆ ಕಸ ಹೊಡಿಯೋಕೆ ಬಿಡ್ತಿಲ್ಲ. ನಾನು ಹೊರಗಡೆಗೆ ಹೋಗ್ಲಿ ಅಳೋದು. ಇವಾಗ ಆಗ್ಬಿಟ್ಬಿಟ್ಟು ಹೋಯ್ತಾವನೆ. ಏ ಖುಷಿ ಬಾಯ್, ಹೋಯ್ತೀನಿ ನಾನು. ನೋಡಿ ಇವಾಗ ಅಳ್ತಾನೆ. ಖುಷಿ ಇಲ್ಲಿ ಓಯ್ ಬಾಯ್, ಬಾ ಬಾ ಮಗ್ನೆ. ನೋಡಿ ಇವಾಗ ಅಳ್ತಾನೆ. ಬರ್ತಾ ಇರ್ತಾನೆ ಇವಾಗ ಅಳ್ಕೊಂಡು. ಕಸ ಹೊಡ್ಯಕ್ಕೆ ಬಿಡ್ತಿದ್ದಿಲ್ಲ ಫ್ರೆಂಡ್ಸ್ ಇಷ್ಟೊತ್ತು ಗಂಟ. ನೋಡಿ ಇಲ್ಲಿ ಹೆಂಗೆ ಅಂತ. ಅಮ್ಮನ ಬಿಡಲ್ಲ ನೀನು. ಏ ಕಳ, ಕಸ ಹೊಡ್ಯಕ್ಕೆ ಬರಲ್ಲ. ಹೊರಗಡೆಗೆ ಹೋಗ್ಲಿ ಅಳೋದು, ಮ್ಯಾಡ್ ತೆಗ್ದಾಕ್ಲಿ ಅಳೋದು, ಒಳಗಡೆ ಬೆಡ್ಶೀಟ್ ಇಂಬಿಸ್ತಾ ಇರಲಿ ಅಳೋದು. ಇವನು ಅಷ್ಟೇನೆಯ
ಅವ್ನು ಎತ್ಕೊಳಂಗಿಲ್ಲ ಇವನ್ಗೆ, ಇವ್ನ ಎತ್ಕೊಂಡ್ರೆ ಅವ್ನ ಗೋಟೆ ಕಿಚ್ಚು, ಅವ್ನು ಎತ್ಕೊಂಡ್ರೆ ಇವ್ನ ಗೋಟೆ ಕಿಚ್ಚು. ಚಪಾತಿ ಚೆನ್ನಾಯ್ತು ಮನೆ, ಹೆಂಗೈತೆ ಹೇಳು? ಸೂಪರು ಹೇಳು, ಸೂಪರ್ ಹೇಳು ಮಗನೇ. ಬ್ಯಾಡ್ ಬಾಯ್ ನೀನು, ಬ್ಯಾಡ್ ಬಾಯ್ ಅಂದರೆ ಸೂಪರು ಅಂತ ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಆಯಿತು, ವೆರಿ ಗುಡ್. ಹಾಲು ಬೇಕಾ? ಬೆಳಗ್ಗೆನೆ ಕುಡ್ದಿಲ್ವಾ? ಇನ್ನೂ ಬೇಕಾ? ಕೊಡಲ್ಲ ನೋಡಿ ಫ್ರೆಂಡ್ಸ್. ಪಾಪುದ ಕಿತ್ಕೋತಾರದ ಇಬ್ರು ಹೆಂಗೆ ಕುಸ್ತಿಗೆ ಬೀಳ್ತಾರೆ ನೋಡಿ. ದಿವಿ ಹೊಡಿತೀನಿ, ಎದೋಳ ಮೇಲೆ ಎದೋಳ ಕೊಡ. ಇವರಿಬ್ರು ಜಗಳ ಬಿಡ್ಸೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಫ್ರೆಂಡ್ಸ್. ನಮ್ಮ ಖುಷಿ ಏನು ಕಡಿಮೆ ಇಲ್ಲ, ನಮ್ಮ ಖುಷಿನೂ ಹಿಂಗೆ ಕಿತಾಪತಿ ಮಾಡ್ತಾನೆ. ಏ ದಿವಿ ಹೊಡೆದ್ಬಿಡ್ತೀನಿ, ಪಾಪಡ್ಸ್ ಇಟ್ಕೊಂಡು ಎಳಿತಾ ಇದ್ದಾನೆ. ಲೇ ಬಿಡಲ್ಲ, ಹೊಡಿತೀನಿ ದಿವಿ. ನೋಡಿ ಹಿಂಗೆ ನೋಡ್ಕೊತಾ ಇರಬೇಕು ನಮ್ಮ ದಿವ್ವನ. ನಮ್ಮ ದಿವಂಗೂ ಏನೂ ಗೊತ್ತಾಗಲ್ಲ, ಅವನಿಗೂ ಏನೂ ಗೊತ್ತಾಗಲ್ಲ. ಈ ಎದೋ ಮಗ್ನೆ, ಎದೋ ಬೇಗ. ಇಬ್ರಿಗೂ ಗೊತ್ತಾಗಲ್ಲ, ಇನ್ನೂ ಚಿಕ್ಕವ್ರೆ ಅಲ್ವಾ, ಹೊಡಿಯೋಕ್ಕೂ ಆಗಲ್ಲ. ಅವ್ನು ತಪ್ಪು ಮಾಡ್ತಾನೆ, ಹೇಳ್ಕೊಡ್ಬೇಕು ಅಷ್ಟೇನೆ, ಹೊಡಿಯೋಕ್ಕಾಗಲ್ಲ. ನೋಡಿ ಅವ್ನು ಚಪಾತಿ ಇಸ್ಕದಾನೆ ಅಂತ ಏ ದಿವಿ ಬಾ ಮಗ್ನೆ, ಅಮ್ಮಂಗೆ ಕೊಟ್ಟ ಮಗ್ನೆ, ವೆರಿ ಗುಡ್ ಆಗಿದ್ಯಾ. ನೋಡಿ ಫ್ರೆಂಡ್ಸ್, ಹೇಳಾದ್ಮೇಲೆ ಒಂಚೂರು ಚಪಾತಿ ಕೊಟ್ಟ, ಅವನು ಬಿಸಾಕ್ ಕೂತಿದ್ದಾನೆ ಅಲ್ಲಿ ಕೆಳಗಡೆ. ಬರೀ ಅಂಟ್ಕೊಂಡು ಹಾಸಿಗೆ ಮೇಲೆಲ್ಲ ಅಂಟ್ಕೊಂಡು ತಿನ್ನೋದು. ಕಸ ಗುಡಿಸಿದ್ನಲ್ಲ, ಅದಕ್ಕೆ ಇಲ್ಲಿ ಕರ್ಕೊಬಂದು ಕೂಡ್ಸಿದ್ದೀನಿ. ಅಲ್ಲಿ ಕಸದಲ್ಲೆಲ್ಲ ಇದು ಮಾಡ್ತಾರೆ ಅಂತ. ಓ ಕಪ್ಪು, ಓ ಕಪ್ಪು ಅಳೋದು. ದಿವಿ ದಿವಿ ಪಾಪ ನೋಡ್ಕೊತೀಯಾ? ಕಸ ಹೊಡ್ಬಿಟ್ಟು ಬರ್ತೀನಿ, ಹೇಳು ಕರೆಕ್ಟಾಗೆ. ಓಕೆ ಡನ್ ಡನ್. ಹಾಂ, ಹುಷಾರಾಗಿ ನೋಡ್ಕೋ, ಹೊಡಿಬೇಡ್ತು ಪಾಪಕ್ಕೆ. ಗುಡ್ ಬಾಯ್ ನೀನು. ಓಕೆ ಬಾಯ್ ಖುಷಿ, ಇಲ್ಲಿರುವ. ನೋಡಿ ಫ್ರೆಂಡ್ಸ್, ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊ ಬಂದಾಯಿತು. ಪಾತ್ರೆ ಒಂದು ಬೆಳಗಬೇಕು, ಪಾತ್ರೆ ಮಾತ್ರ ತುಂಬ ಬಿದ್ದಿದ್ದಾವೆ. ಪಾತ್ರೆ ಒಂದು ಬೆಳಗಬೇಕು ಇವಾಗ, ಅದೆಲ್ಲ ಕ್ಲೀನ್ ಮಾಡೋಕ್ಕೂ. ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ, ಬರೀ ಹಾಲು ಇಲ್ಲೆಲ್ಲ ಕ್ಲೀನ್ ಮಾಡಿ, ರೂಮು ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಮ್ಮ ಮನೆಯವ್ರು ಕೆಳಗಡೆ ಮಂಕೋತಾರಲ್ಲ, ದಟ್ಟ ಹಾಸ್ಕೋತಾರೆ, ಅದನ್ನು ಕೆಳಗಡೆ ಎಂಬುಡ್ಸ್ ಮಡಗಿದ್ದೀನಿ. ಸೈಕಲ್ ಮತ್ತು ಇದನ್ನು ಇಲ್ಲಿ ಟೇಬಲು ಇಲ್ಲಿ ತಂದು ಮಡಗಿದ್ದೀನಿ. ಅಲ್ಲಿ ಇಟ್ಟಿದ್ರೆ ಟೇಬಲ್ ಮತ್ತು ಸೈಕಲಲ್ಲಿ ಇಟ್ಟಿದ್ರೆ ಸೈಕಲ್ನ ಕೆಳಗಡೆ ಇಳಿಸೋದು, ಆಮೇಲೆ ಇದ್ರ ಮೇಲೆ ಹತ್ತಿ ಸ್ವಲ್ಪ ಮೇಲೆ ಹತ್ತುತ್ತಾನೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ಇಲ್ಲಿ ತಂದಿಟ್ಟಿದ್ದೀನಿ. ಇಲ್ಲಾಂದರೆ ಅಲ್ಲಿ ನಾನು ಈ ಕಡೆ ಕೆಲಸ ಮಾಡ್ತಾಯಿರ್ತೀನಿ, ಅವ್ನು ಬಿದ್ದುಬಿಟ್ರೆ ಆಮೇಲೆ ನಾನು ನೋಡ್ಕೊಳ್ಳಲ್ಲ, ಏನಿಲ್ಲ. ನೋಡಿ ಆಗಲೇ ಟವಲ್ ನೇತಾಕಿರೋದನ್ನು ತೆಗೆದು ಕೆಳಗಡೆ ಬಿಸಾಕಿದ್ದೇನೆ. ಜಾಸ್ತಿ ಕಿಟಕಿ ಬಾಗ್ಲು ತೆಗಿಯಲ್ಲ, ನಮ್ಮನವ್ರು ಬೈತಾ ಇರ್ತಾರೆ, ಕಿಟಕಿ ಬಾಗ್ಲು ತೆಗಿಯಲ್ಲ ಅಂತ ಅಂದ್ಬಿಟ್ಟು ಇವತ್ತು ತೆಗ್ದಿದ್ದೀನಿ. ಒಂಚೂರು ಗಾಳಿ ಆಡಲಿ ಅಂತ ಅಂದ್ಬಿಟ್ಟು ತೆಗಿತೀನಿ. ಅಂದರೆ ನಮ್ಮನವ್ರು ಇದ್ದಾಗ ಡೈಲಿ ತೆಗಿತಾರೆ, ನಾನು ಇವತ್ತೇ ಫಸ್ಟ್ ತೆಗ್ದಿರೋದು ಅಂತ. ಅಂದರೆ ಯಾವಾಗಲೂ ಅಪರೂಪಕ್ಕೆ ತೆಗಿತೀನಿ, ಜಾಸ್ತಿ ತೆಗಿಯಕ್ಕೆ ಹೋಗಲ್ಲ. ಏನಂದರೆ ಈ ಕಿಟಕಿಯಿಂದ ನಮ್ಮ ಮಕ್ಕಳು ಎಲ್ಲ ಆಗಲೇ ಹಾಲು ಬಾಟ್ಲು ಎಸಕ್ಕೆ ಹೋಗಿದ್ದೆ ನಮ್ಮ ದಿವ, ಅದಕ್ಕೋಸ್ಕರ ತೆಗಿಯಕ್ಕೆ ಹೋಗಲ್ಲ. ಒಂದ್ಸಲಿ ಅವ್ನ ಶೂ ಇನ್ನೂ ಖುಷಿ ಇಟ್ಟಿರಲಿಲ್ಲ, ಆಗಲೇ ಒಂದು ಶೂನ ಕೆಳಗಡೆ ಸಜ್ಜೆ ಮೇಲೆ ಬೀಳಿಸಿದ್ದ, ಅದಕ್ಕೋಸ್ಕರ ಜಾಸ್ತಿ ಕಿಟಕಿ ಬಾಗ್ಲು ತೆಗಿಯಲ್ಲ ನಾನು. ಏ ಖುಷಿ, ಅಮ್ಮ ನೀ ಕಣ್ಣು ಮುಂದೆ ಇರ್ಬೇಕಾ ಮಗನೆ? ಕ್ಯೂಟಿ ಬಾಯ್. ನೋಡಿ ಇವನು ಕಿತ್ತಂಡೋದು, ನೋಡಿ ಕಿಟಕಿ ಹೆಂಗೆ ಎಡಗಿಸ್ಕೊಳ್ಳೋದು. ನಡೆದಾಡ್ತಾನೆ ಫ್ರೆಂಡ್ಸ್, ಅಂದರೆ ಗೋಡೆ ಹಿಡ್ಕೊಂಡು ನಡೀತಾನೆ. ಇನ್ನೂ ಅಷ್ಟಿದ್ದಾಗ ಒಬ್ಬನೇ ನಡೆಯಲ್ಲ. ನೋಡಿ ಹತ್ತಕ್ಕೆ ಹೋಗೋದು ಆ ಥರದ್ದೆಲ್ಲ ಮಾಡ್ತಾನೆ ಕೆಲಸಗಳು, ಕಿತಾಪತಿ. ವಾಕರ್ ತಂದು ಹಾಕಿರಲಿಲ್ಲ ಫ್ರೆಂಡ್ಸ್ ನಾವು. ವಾಕರ್ ಹಾಕಿದ್ರೆ ಇಷ್ಟೊತ್ತು ನಡೆದಾಡ ಇರೋನೇನೋ. ಅಂದರೆ ನಾನು ವಾಕರ್ ಅಂದರೆ ಇವನಿಗೆ ಜಾಸ್ತಿ ರಾಗಿ ಸರಿನೂ ಕೊಡೋಲ್ಲ ಫ್ರೆಂಡ್ಸ್, ಶೀತ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ರಾಗಿ ಸರಿನೂ ಕೊಡೋಲ್ಲ ಜಾಸ್ತಿ ನಾನು. ಅದರಿಂದ ಮನೇಲಿ ಏನು ಮಾಡ್ತೀನಿ ಅದನ್ನೇ ತಿನ್ನಿಸ್ತೀನಿ. ಖುಷ್ ದಿವಿ ನಿನ್ನೂ ತೋರಿಸ್ಬೇಕು ಅಂತ ಬಂದ ವಿಡಿಯೋದಲ್ಲಿ. ನೋಡ್ಕೋತಿದ್ದ ನಾನು ಏನಂತ ಹೇಳಿದ್ದು, ಪಾಪು ನೋಡ್ಕೊಂಬಂಗ್ನೆ ಅಂತ ತಾನೇ ಹೇಳಿದ್ದು. ನೋಡಿ ಗೈಸ್, ನಾನು ತಿನ್ನಕ್ಕೆ ಹಾಕೊಂಡಿದ್ದೀನ, ಬನ್ರಿ ತಿನ್ನೋಣ ಅಂತ ಕರಿತಾ ಇದ್ದೀನಿ. ಬರ್ತಾನೆ ಇಲ್ಲ ಹುಡುಗಿ. ಬನ್ರಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಬರ್ತೀರಾ? ಹಾಂ ಕ್ಲೀನ್ ಮಾಡಕ್ಕೆ? ಇಲ್ಲ, ನಾನು ತಿನ್ನಿಸ್ತೀನಿ ಬಾ, ಆಮೇಲೆ ಮಾಡ್ಕೊಳ್ಳಿವಂತೆ. ಹಂಗೆ ಹೇಳು. ಅಂದರೆ ನೈಟ್ ಕೆಲಸ ಮಾಡಿರ್ತೀನಲ್ಲ, ಸುಸ್ತಾಗಿರ್ತೀನಿ. ಅವಳು ಓಕೆನಾ? ನಗಾಡ್ಬೇಡ ಆ ಕಡೆ ತಿರ್ಕೊಂಡು. ಅಂದ್ರೆ ಮಾಡ್ಕೊಳ್ಳೋದು ಬನ್ನಿ ಅಂದ್ರೆ ನಾನು ಕುತ್ಕೊಂಡು ನೋಡ್ತೀನಿ, ನೀನು ಮಾಡ್ಕೊಳ್ಳಿ.
ಬನ್ನಿ ತಿನ್ನೋಣ, ತಿನ್ನಿಸ್ತೀನಿ ಬನ್ನಿ ನಾನು. ಪಾತ್ರನೂ ಎಲ್ಲ ತೊಳೆದಾಯ್ತು ಫ್ರೆಂಡ್ಸ್. ಅಡುಗೆ ಮನೆಯೂ ಕ್ಲೀನ್ ಮಾಡಿದ್ದೀನಿ. ಸಾಂಬಾರು ಮಾಡಬೇಕು, ಅನ್ನಕ್ಕೆ ಇಟ್ಟಿದ್ದೀನಿ. ಸಾಂಬಾರಿಗೆ ಹೆಸರು ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹೆಸರು ಕಾಳೆಲ್ಲ ಬೇಯಿಸ್ಕೊಂಡಿದ್ದೀನಿ. ಏನೋ ಡಿಮೋಟ್ಗೆ ಹೋಗ್ಬೇಕಂತೆ ಅಕ್ಕಿ ತರಕ್ಕೆ, 10 kg ಜೊತೆಲಿ ನಾನು ಬರಬೇಕಂತೆ. ಅದಕ್ಕೋಸ್ಕರ ನಾನು ಹೋಗ್ಬೇಕಂತ ನಾನು ಇವಾಗ ರೆಡಿ ಆಗಿಬಿಟ್ಟು ಹೋಗ್ಬೇಕು ಫ್ರೆಂಡ್ಸ್. ಫ್ರೆಶ್ ಅಪ್ ಇನ್ನೂ ಆಗಿಲ್ಲ, ಬಟ್ಟೆಗಳು ಬೇರೆ ಒಗೆಗೆ ಹಾಕ್ಬೇಕು ಇವಾಗ, ಅದು ಬೇರೆ ಒಗೆದಿದೆ. ಮತ್ತು ಡಿಮೋಟ್ಗೆ ಹೋಗ್ಬೇಕಾದ್ರೆ ಸಿಗ್ತೀವಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಮತ್ತು ರಾತ್ರಿ ವಿಡಿಯೋ ಶುರು ಮಾಡಿದ್ದೀನಿ. ಮಧ್ಯಾಹ್ನ ತರಕಾರಿ ಸಾಂಬಾರು ಆಯಿತು ಅಂದ್ಬಿಟ್ಟು ಮಧ್ಯಾಹ್ನನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಮಾಡೋಣ ಅಂದ್ಬಿಟ್ಟು ಮೆಣಸಿನ್ಕಾಯಿ, ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಎಲ್ಲನೂ ಫಸ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಕೊಡ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ರುಬ್ಕೋತಾ ಇರೋದು. ಕಾಯಿ, ಒಂದು ಸ್ವಲ್ಪ ಧನ್ಯ ಪೌಡರು ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ಫಸ್ಟ್ ಟೈಮ್ ನಮ್ಮ ಹತ್ರ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಹೆಂಗಿರುತ್ತೋ ಏನೋ ಸಾರು ಗೊತ್ತಿಲ್ಲ. ನಮ್ಮನೆಯವ್ರಿಗೆ ಇಷ್ಟ ಆದರೆ ಸಾಕಪ್ಪ. ನೋಡಿ ಇವಾಗ ರುಬ್ಕೊಂಡಿದೆ. ಅದರಲ್ಲೂ ನಮ್ಮ ಮಕ್ಕಳು ತೊಂದರೆ ಬೇರೆ ಕೊಡ್ತಿದ್ರು, ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನಾನು ಹೆಂಗೆ ಬೇಕು ಹಂಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಷ್ಟು ಸುಸ್ತಾದಂಗೆ ಆಗ್ಬಿಡುತ್ತೆ ಅಂದರೆ ಬೆಳಗಿನ ಸಾಯಂಕಾಲಗೂ ಮಕ್ಕಳು ನೋಡ್ಕೊಂಡಿದ್ರೆ ಒಂದು ತಲೆ ಬಾಚ್ಕೊಳ್ಳೋಕ್ಕೂ ಬಿಡುವಿರಲ್ಲ, ಅಷ್ಟು ಹಿಂಸೆ ಕೊಡ್ತಾವೆ ನಮ್ಮ ಮಕ್ಕಳು. ಎಲ್ಲರಿಗೂ ಗೊತ್ತಿರೋದೇನೆ, ಆದ್ರೂ ಹಂಗೆ ಇದ್ರಲ್ಲ ಸಿಸ್ಟರ್ ಅಂತ ಕಾಮೆಂಟ್ ಆಗ್ತೀರ ಅಂತ ಹೇಳ್ತಾ ಇದ್ದೀನಿ. ಹಂಗೆ ಒಗ್ಗರಣೆಗೆ ಸಾಂಬಾರಿಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಜೀರಿಗೆ ಅಂತ ಇದ್ದೀನಿ, ಅಷ್ಟನ್ನು ಹಾಕ್ಕೊಂಡಿದ್ದೆ. ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಅಷ್ಟು ಹಾಕ್ಕೊಂಡು ಅಮ್ಮ ಹೇಳ್ದಂಗೆ ಮಾಡ್ತಾಯಿದ್ದೀನಿ ನೆನೆಸ್ಕೊಂಡು. ಒಂದೊಂದ್ಸಲಿ ಫೋನಲ್ಲಿ ಮಾಡ್ಕೊಬಿಡ್ತೀನಿ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಒಂದೊಂದ್ಸಲಿ ನೆನ್ಪಿಟ್ಕೊಂಡು ಮಾಡ್ತೀನಿ. ನೆನ್ಪಿಟ್ಕೊಂಡು ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಉಪ್ಸಾರು ಕಲರ್ ಥರನೇ ಇದೆಯಲ್ಲ, ನಾನು ಏನು ಕಾಳೆ ಹಾಕಿಲ್ಲ ಇದಕ್ಕೆ ಅಂತ ಅನ್ಕೋತಿದ್ದೆ. ನೋಡಿ ಹಂಗೇ ಈರುಳ್ಳಿ ಎಲ್ಲ ಇಷ್ಟು ಸಣ್ಣ ಸಣ್ಣ ಈರುಳ್ಳಿ ಫ್ರೆಂಡ್ಸ್. ಕಾಳಿಗೆ ಬೇಕು ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡ್ಕೋಬೇಕು ಅಂದ್ಬಿಟ್ಟು ಕಟ್ ಮಾಡ್ಕೊಳಕ್ಕೆ ಇದು ಮಾಡ್ತಿದ್ದೆ. ನೋಡಿ ಚಿಂಟು ಟಿ ವಿ ಹಾಕ್ಕೊಟ್ಟಿದ್ದಾರೆ ಅವರಪ್ಪ. ಹಂಗಾರೆ ಇವರಿಬ್ಬರು ಮ್ಯಾಟ್ ತೊಗೊಂಡು ಆಟಾಡ್ತಿದ್ದಾರೆ. ಆ ಈರುಳ್ಳಿ ಬಿಡಿಸೋಷ್ಟೊತ್ತಿಗೆ ಸಾಕು ಆದಂಗೆ ಆಗ್ಬಿಟ್ಟಿತ್ತು. ಎಲ್ಲ ಬಿಡಿಸಿ ಹೆಚ್ಚು ಮಡಗಿದ್ದೆ. ನಮ್ಮ ಮಕ್ಕಳು ಮಾತ್ರ ಎಷ್ಟು ತರಲೆ ಅಂದರೆ ತುಂಬಾ ತರಲೆ, ಅಷ್ಟು ಕಚ್ಚಾಡ್ತಿದ್ರು. ನೋಡಿದ್ರಲ್ಲ ನೀವೇನೇ, ಅವ್ನ ಮ್ಯಾಟಲ್ಲಿ ರೋಲ್ ಮಾಡ್ಕೊಂಡಿದ್ದೆ. ಹೊಡಿಯೋಕ್ಕೆ ಹೋಗೋದು ಅಮ್ಮನ ಹತ್ರನೇ ಇರಬೇಕು ಯಾವಾಗ್ಲೂ, ಪಕ್ಕದಲ್ಲೇ ನೋಡಿ ಹೊಡಿಯೋದು ಗಿಂಡೋದು ಆ ಥರ ಎಲ್ಲ ತರಲೆ ನನ್ನ ಮಗನ ಕೆಲಸ. ನೋಡಿ ಇದನ್ನು ಕಾಳೆಲ್ಲ ಒಗ್ಗರಣೆ ಆಗಿದೆ ಫ್ರೆಂಡ್ಸ್. ಮತ್ತು ಅನ್ನ ಒಂದು ಮಾಡ್ಬೇಕಷ್ಟೇ. ಸಾಂಬಾರು ಎಲ್ಲ ಮಾಡಿದ್ದೀನಿ. ಒಂದು 8:30 ಮಾಡಿದ್ರೆ ಅನ್ನ ಬಿಸಿಯಾಗಿರುತ್ತಲ್ವ, ಅದಕ್ಕೋಸ್ಕರ ಅನ್ನ ಏನೂ ಮಾಡಿಲ್ಲ, ಆಮೇಲೆ ಮಾಡೋಣ ಅಂತ ಸುಮ್ಮನಾದೆ. ಪಾತ್ರೆ ಎಲ್ಲ ಬೆಳಗ್ಗೆ ನೋಡಿ ಗೈಸ್, ಇವತ್ತೇನೋ ಡಿಫ್ರೆಂಟಾಗಿ ಸಾಂಬಾರು ಮಾಡಿದ್ದಾರೆ ಹೆಸರು ಕಾಳಲ್ಲಿ. ಇದೊಂಥರ ಉಪ್ಸಾರು ಥರ ಇದೆ. ಸೊ ಹಾಗೆ ಕಾಳು ಹೆಸರು ಕಾಳು ಉಸ್ಲಿ ಥರ ಇದೆ. ತಿನ್ಬಿಟ್ಟು ಹೇಗಿದೆ ಮಕ್ಕಳ? ಸೂಪರು, ವೆರಿ ಗುಡ್. ಖುಷಿ ಚೆನ್ನಾಗಿದ್ಯಾ? ಮುತ್ತು ಕೊಡ್ತಾವನ ಅದಕ್ಕೆ. ಸೊ ನಾನು ಮಾಡಿರೋ ಸಾಂಬಾರು ತಿಂದ್ಬಿಟ್ಟು ಟೇಸ್ಟ್ ಹೇಳು. ಗೊತ್ತಾಯ್ತೋ ನೋಡಿ, ಇಲ್ಲೆಲ್ಲ ಇಲ್ಲೊಂದು ಅಲ್ಲೊಂದೆಲ್ಲ ಏನು ಸುಡ್ತಲ್ಲ ಆದರೆ ಓಕೆನಾ? ಹೇಗಿದೆ ಮಗನೆ? ಸೂಪರಾ? ಇಲ್ಲೊಂದೈತಲ್ಲ ಖುಷಿ. ಎಲ್ಲದನ್ನು ತಿಂತಾರೆ ಫ್ರೆಂಡ್ಸ್ ನಮ್ಮನೆಯವರು. ಈ ಸೊಪ್ಪು ಕಾಳು ಅನ್ನೋದೇ ಯಾವುದನ್ನು ತಿನ್ನಲ್ಲ. ಇಷ್ಟ ಆಗಲ್ಲ ನನಗೆ. ಇಷ್ಟ ಆಗಲ್ವಾ? ಚಿಕನ್ ಇಷ್ಟ ಆಗುತ್ತೆ. ಕಳ್ಳ ಈ ವಾರ ಇಲ್ಲ ಫ್ರೆಂಡ್ಸ್ ಚಿಕನ್ನು. ಸೊಪ್ಪು ಕಾಳು ತಿಂದು ನೋಡಿ, ಟೇಸ್ಟ್ ತಿನ್ಬಿಟ್ಟು ಹೇಳಿ. ಹಂಗೇನೆ ಸೊಪ್ಪು ಕಾಳಲ್ಲ, ಹೆಸರು ಕಾಳು. ಅದೇನೆ ನನಗೆ ಸೊಪ್ಪು ಕಾಳು ಅಂದಿನಿಂದ ಅಭ್ಯಾಸ ಆಗ್ಬಿಟ್ಟಿದಲ್ಲ, ಅದನ್ನ ಓಕೆ ಓಕೆ ಕರೆಕ್ಟಾಗಿ ಹೇಳಿದ್ರೆ ಸರಿ. ಇವಾಗ ಅಷ್ಟೊಂದು ಚೆನ್ನಾಗಿಲ್ಲ, ಸುಮಾರಾಗೈತೆ. ಬೇಯಿಸಿದಾರಲ್ಲ ಗೈಸ್, ಹಸಿದ್ದಾದ್ರೆ ಚೆನ್ನಾಗಿರುತ್ತೆ. ಎಂತ ಕಳ್ಳ ಅಂದ್ರೆ ಅವ್ರಿಗೆ ಇಷ್ಟ ಇಲ್ವಲ್ಲ, ಅದಕ್ಕೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾರೆ. ನಮಗೆ ಚೆನ್ನಾಗೈತೆ, ಅವರಿಗೆ ಹಂಗೇನೆ ಸೊಪ್ಪು ಕಾಳಾಗ್ಲಿ ಇಷ್ಟ ಇಲ್ಲ ಅಂತ ಹೇಳಲಿಲ್ವಾ, ಅದೇ ರೀತಿ. ನಿಮಗೆ ಮತ್ತೆ ಮುಂದಿನ ಲೋಕಲ್ ಸಿಗ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಬೈ ಬಾಯ್, ಲವ್ ಯು, ಟೇಕ್ ಕೇರ್.